ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಎಲ್ಲ ಕಳಿಸಿ ಕಲ್ಲು ಒಗೆಯೋದು ಬಾಟ್ಲಿ ಒಗೆಯೋದು ಈಗೆಲ್ಲ ಟಾರ್ಚರ್ ಕೊಡ್ತಾರೆ ಸರ್ ನಮ್ಗೆ. ಹಂಗಾಗಿ ನಾವು ಕಂಪ್ಲೇಂಟ್ ಕೊಟ್ಟರೆ ಇಲ್ಲಿ ಬಂದ್ರು ನಮ್ಗೆ ಧಮಕಿ ಕೊಡ್ತಾರೆ. ಹೋಗ್ಬೇ ಹಗಲೆಲ್ಲ ಬರೀ ಇಲ್ಲಿ ಬರ್ತಾರೆ, ನೀನು ನಿನ್ನ ಮಕ್ಕಳು ಬೆಂಕಿ ಹಚ್ಚಲಿ, ಇಷ್ಟ ಮಂದಿ ನೀವು ದರಿದ್ರ ಮಂದಿ ಅಂತಂದ್ರೆ ಸರ್ ನಮ್ಗೆ ತಗೋದು ಸರ್. ಕಂಪ್ಲೇಂಟ್ ಬರೀ ಅಂತಾರೆ ಸರ್. ನಮ್ಗೆ ನಾವು ಹೋಗಿಲ್ಲ ಸರ್, ನಮ್ಮ ಕನ್ನಡ ಬರೋಂಗಿಲ್ಲ. ನಾವು ಹೆಬ್ಬಟ್ಟು ಹಾಕಿದ್ರೆ ಬರ್ಸ್ಕೊಂಬ ಅಂತಾರೆ. ಯಾರು ಬಂದು ಕೊಟ್ರೆ ಅವ್ರ ಹೆಸರು ತೊಗೊಂಡೇನು, ಅವ್ರು ಎಲ್ಲಿರ್ತಾರೆ, ಅವ್ರ ಫೋನ್ ನಂಬರ್ ಕೊಡು ಅಂತ ಕೇಳ್ತೀವಿ ಸರ್. ಹಂಗಾಗಿ ಟಾರ್ಚರ್ ಕೊಟ್ಟಿರ್ತಾರೆ. ನಾವು ಬರೋದು ಸರ್ ಸರ್. ಮತ್ತೆ ಮೊನ್ನೆ ಏನತ್ರ ಮನೆ ಕಡೆ ಏನು ಬಂದ ಸರ್. ನಾವು ಫೋನ್ ಮಾಡಿ ಸರ್, ಅವ್ರನ್ನು ಫೋನ್ ಮಾಡಿ ಯಾರು ಬರ್ತಾರಂತ ಫೋನ್ ಮಾಡಿದ್ರೆ ಬಂದ ಸರ್. ಅವರು ಒಂದು ಅರ್ಧ ತಾಸು ಬರ್ತಾರೆ. ಇವರು ಬಂದ ಸರ್, ಕಿಶಪುರ ಪೊಲೀಸರು ಬಂದ ಸರ್. ಇಬ್ಬರು ಬಂದಾರ. ಹೋಗಮ್ಮ ಇಲ್ಲಿ ಯಾರು ಬರ್ತಾರೆ, ನಿಮ್ಮ ಮನೆಗೆ ಯಾರು ಬರೋಂಗಿಲ್ಲ, ಬಿಡಮ್ಮ ಸುಮ್ಮನೆ ನೀವು ಅಂತಂದು ಹೋಗ್ಬಿಡಿ ಸರ್. ಅವ್ರು ಹಿಂಗೆ ನಮ್ಮ ಮನೇಲಿ ಹಿಂಗೆ ಮೂಲಿ ತಿರ್ಗಾ ಸರ್. ಮತ್ತೆ ಬಂದ ಸರ್. ಆಗ ಫೋನ್ ಮಾಡಿ ಸರ್, ಇದ್ದ ಬಂದ್ರೆ ನೋಡಿ ಸರ್, ಬರ್ರಿ ಸರ್ ನೀವು ಅಂದ್ರೆ ಅವ್ರು ಮತ್ತೇನು ದಾಳಿ ಮಾಡಿರಿ ಸರ್. ಬರ್ತೀವಿ ಅಂತಂದು ಒಂದು ತಾಸು 2 ತಾಸಿಗೆ ಬಂದಾರ ಸರ್. ಅವರು ಬಂದರೆ ಇಲ್ಲ ಸರ್. ನೋಡಿ ಸರ್ ಅಂದ್ರೆ ಆ ಬಾಟ್ಲಿ ಹೊಡೆದಿದ್ದು ವಿಡಿಯೋ ತೊಗೊಂಡಾರ ಸರ್. ಅವರು ತೊಗೊಂಡಾರ. ಆಯ್ತಮ್ಮ ನಾವು ನೋಡ್ತೀವಿ ಅಂತಂದ್ರೆ ಮತ್ತೇನಂದ್ರೆ ಅಲ್ಲಿ ಕಂಪ್ಲೇಂಟ್ ಬರ್ರಿ ಅಂದ್ರೆ ನಾವು ಅವ್ರ ಮನೆ ತೋರಿಸಿ ಬರ್ರಿ. ಅವ್ರು ಹುಡುಗ ಅದಾನ, ಅವ್ರ ಜೊತೆಗಿದ್ದ ಹುಡುಗ ಅದಾನ, ಅವ್ರ ಮನೆ ನಾವು ತೋರಿಸಿ ಅವ್ರ ಮನೆಗೆ ಅದಾನ ಬರ್ರಿ ಅಂದ್ರೆ ಎಲ್ಲಮ್ಮ ಎಲ್ಲಿ ಅಂದ್ರೆ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟರೆ ನಾವು ಬರ್ತೀವಿ. ಇದಕ್ಕೆ ನಾವು ತೊಗೊಂಡು ಹೋಗೋದು ಬರೋಂಗಿಲ್ಲ, ರೂಲ್ಸ್ ಇಲ್ಲ ಅಂದ್ರೆ ನಾವಂದೀವಿ. ಅದೇ ಸರ ಎಲ್ಲಾರಮ್ಮ ಜಗಳ ಮಾಡಿದ್ರೆ ಅವ್ರು ಬಿಟ್ಟು ಹೋಗ್ತೀವಿ, ನೀವು ತೊಗೊಂಡು ಹೋಗ್ತೀವಿ ಸರ್ ಅಂದ್ರೆ ಇಲ್ಲಮ್ಮ ನಾವು ತೊಗೊಂಡು ಹೋಗಂಗಿಲ್ಲ, ನೀವು ಬಂದು ಕಂಪ್ಲೇಂಟ್ ಬರ್ರಿ ಆಮೇಲೆ ತೊಗೊಂಡು ಹೋಗ್ತೀವಿ ಅಂದ್ರೆ. ಮತ್ತು ಆಮೇಲೆ ನಾವು ಹೋಗ್ತೀವಿ ಅಂದ್ರೆ ನನ್ನ ಮಗ ಅಂದ್ರೆ ಹತ್ತಕಂದ್ರೆ ಹೋಗಿ ನೀ ಇಲ್ಲೇ ಇರೋ, ನೀವು ಅವ್ರು ಬರ್ತಾರಂತ ಇವರಿಬ್ಬರಿಗೆ ಹತ್ತಿಸ್ಕೊಂಡಾರ. ನನ್ನ ಮಕ್ಕಳಿಗೆ ಹತ್ತಿಸ್ಕೊಂಡು ಹೋಗ್ಯಾರ ಸರ್. ಸೀದಾ ದಾರಿ ಸರ್. ಅದು ಬಿಟ್ಟು ಬೇರೆ ಅಡ್ಡದಾಗಿ ತೊಗೊಂಡು ಬಂದಾರ ಸರ್. ಮುಳ್ಳು ಕಟ್ಟಿಯಾಗಿ ಎಲ್ಲ ತೊಂದತ್ತೆ. ಅವ್ರು ಸ್ವಲ್ಪ ಕೊಡ್ತಾರೆ ಸರ್. ಇಬ್ಬರು ಕೊಡ್ತಾರೆ, ಡ್ರೈವರ್ ಕೊಡ್ತಾರೆ, ಅವರು ಕೊಡ್ತಾರೆ ಸರ್. ನಾವಂತೀವಿ ಸರ್, ನಾವು ಇಷ್ಟೊತ್ತಾಗಂದ್ರೆ ನಾವು ತೊಗೊಂಡ್ಬರ್ತೀವಿ, ನಮ್ಮೇಲೆ ನಂಬಿಕೆ ಇಲ್ಲ ತಂದಂತ ನನ್ನ ಮೇಲೆ ನಾನು ಏನು ಸರ್ ಕತ್ತಲ ಕರ್ಕೊಂಡು ಹೋಗೋದು ಸರ್. ಯಾಕ್ರಿ ಸರ್ ಇಷ್ಟ ತನಕತ್ತೀರಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಬೆದರಿಕೆ ಸರ್. ಆಮೇಲೆ ಧಾರವಾಡ ಹೈಕೋರ್ಟಿಗೆ ಎಷ್ಟು ಗಂಟೆಗೆ ಇದು ಬಂದಿತ್ತು, ಮೇಲ್ ಬಂದಿತ್ತು ಅಥವಾ ಯಾವ ಈ ಮೆಸೇಜ್ ನಮಗೆ ಮೇಲಲ್ಲಿ ಬಂದಿತ್ತು, ಇಮೇಲ್ ಅಲ್ಲಿ. ಅದನ್ನ ನೋಡಿದ ತಕ್ಷಣ ನಾವು SP ಅವರಿಗೆ ಫೋನ್ ಮಾಡಿ ಈ ರೀತಿ ಆಗಿದೆ ಅಂತ ಹೇಳಿ ಅದನ್ನ ಮೇಲೂ ಫಾರ್ವರ್ಡ್ ಮಾಡಿದೆ. ಇಮಿಡಿಯೇಟ್ಲಿ ಅವರು ಮುಂದಿನ ಕ್ರಮ ತಗೊಂಡಿದ್ದಾರೆ ಸರ್. ಈಗ ಭದ್ರತೆಗೆ ಸಂಬಂಧಪಟ್ಟಂಗೆ ಎಲ್ಲ ಇದನ್ನ ಪರಿಶೀಲನೆ ಈಗ ಮಾಡಿದ್ದಾರೆ. ನಮ್ಮಲ್ಲಿ ನಾರ್ಮಲಿ ಯಾರನ್ನು ಒಳಗೆ ಬಿಡ್ಬೇಕಾದ್ರೂ ಚೆಕ್ ಮಾಡೇ ಬಿಡ್ತಾರೆ, ಯಾರನ್ನೂ ಬಿಡೋದಿಲ್ಲ. ಹಾಗೆ ಚೆಕ್ ಮಾಡದೆ ಫ್ರಿಸ್ಕ್ ಮಾಡದೆ ಬಿಡೋದೇ ಇಲ್ಲ, ಚೆಕ್ ಮಾಡೇ ಕಳಿಸ್ತಾರೆ. ಹೀಗಾಗಿ ಭದ್ರತೆ ಬಗ್ಗೆ ಏನು ತಕರಾರಿಲ್ಲ. ನೋಡಿದಾಗ ನಮ್ಗೆ ಇದೊಂದು ಪ್ರಾಂಕ್ಯ ಇರ್ಬೋದು ಅಥವಾ ಸುಳ್ಳೆ ಇರ್ಬೋದು ಅಂತಾನೆ ಇತ್ತು. ಆದ್ರೆ ಯಾವ್ದು ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳಿ ಪೊಲೀಸರಿಗೆ ತಿಳಿಸಿದ್ವಿ. SP ಅವ್ರು ಎಲ್ಲಾ ಕ್ರಮ ತಗೊಂಡಿದ್ದಾರೆ. ಅವ್ರು ಏನ್ ಮಾಡಿದಾರೆ ಅವ್ರಿಗೆ ಗೊತ್ತು, ಯಾಕಂದ್ರೆ ನಮ್ಮನ್ನು ಮನೆಗೆ ಕಳಿಸಿದ್ರು ಸರ್. ಸಂದೇಶ ಏನಂತ ಸಂದೇಶ ಅಂದ್ರೆ 1:55 ಒಳಗೆ ಕೋರ್ಟ್ ಖಾಲಿ ಮಾಡಿ ಯಾವ ಕ್ಷಣದಲ್ಲಾದ್ರೂ ಅನಂತರ ಬಾಂಬ್ ಸಿಡಿಬಹುದು ಅಂತ. ಬಾಂಬ್ ಇಟ್ಟಿದ್ದೀವಿ, ಆತ್ಮಹತ್ಯೆ ದಾಳಿ ಆಗ್ಬಹುದು ಅಂತಿತ್ತು. ಬಟ್ ಅದರ ಒಂದು ಧಾಟಿ ನೋಡಿದ್ರೆ ಇದು ಸುಳ್ಳು ಅಂತಾನೆ ಅನಿಸ್ತದೆ. ಪರ್ಟಿಕ್ಯುಲರ್ ವ್ಯಕ್ತಿ ಹೆಸರಲ್ಲ ಬಂದಿದೆ? ಇಲ್ಲ, ಬರೀ ARG ಮೇಲಿಗೆ ಬಂದಿತ್ತು. ಎಲ್ಲಿಂದ ಯಾರು ಏನು ಅದು ಗೊತ್ತಿಲ್ಲ ನನಗೆ. ಸೈಬರ್ ಇಂದ ಗೊತ್ತಾಗ್ಬೇಕು. ಸೈಬರ್ ಕ್ರೈಮ್ನವರು ಅಥವಾ ಸೈಬರ್ ಪೊಲೀಸರು ಹೇಳ್ಬೇಕು. ನನಗಂತೂ ಹುಸಿನೇ ಅಂತ ನೋಡಿದಾಗ್ಲೇ ಅನ್ಸಿತ್ತು. ಆದ್ರೂ ನಾವು ಯಾವುದೇ ರೀತಿಯ ಒಂದು ರಿಸ್ಕ್ ತಗೋಬಾರ್ದು. ಬಹಳ ಜನ ಬರ್ತಿರ್ತಾರೆ, ಅವ್ರದ್ದು ಎಲ್ಲರದ್ದು ಜೀವಕ್ಕೆ ತೊಂದರೆ ಆಗ್ಬಾರ್ದು ಅಂತಾನೆ ಮುಂದಿನ ಕ್ರಮ ತಗೊಂಡಿದ್ವಿ ಸರ್. ಏನ್ ಮಾಡಿದ್ರಿ ಸರ್ ತಕ್ಷಣ? ಆಮೇಲೆ ಎಲ್ಲರೂ ಹೊರಗಡೆ ಅದು ಪೊಲೀಸರಿಗೆ ಗೊತ್ತು, ಅವ್ರು ಹೇಳ್ತಾರೆ ಯಾಕೆ ಅಂತ. ಕಲಾಪ ನಿಂತು ಹೋಗಿದೆ ಈಗ ಸದ್ಯಕ್ಕೆ, ಮತ್ತೆ ಸ್ಟಾರ್ಟ್ ಆಗತ್ತೆ. ಜಡ್ಜಸ್ ಎಷ್ಟು ಜನ ಇದೆ ಸರ್? ಜಡ್ಜಸ್ ಇಲ್ಲಿ 9 ಜನ ಇದ್ದಾರೆ. ಎಲ್ಲರದು ಕೋರ್ಟ್ ನಡೀತಾ ಇತ್ತು, ಕಲಾಪ ನಡೀತಾ ಇತ್ತು. ಮುಂದಿನ ಕ್ರಮ ತಗೋಬೇಕು ಅಂತ ಅವರು ಕಲಾಪ ನಿಲ್ಸಿ ಒಳಗಡೆ ಹೋದ್ರು, ಮನೆಗೆ ಹೋದ್ರು. ಈಗ ಮತ್ತೆ ಬರ್ತಾರೆ, ಸ್ಟಾರ್ಟ್ ಆಗತ್ತೆ. ನಾವು ರಿಜಿಸ್ಟ್ರಾರು ಮತ್ತು ಪೊಲೀಸ್ ಅಧಿಕಾರಿಗಳು ಚರ್ಚೆ ಮಾಡಿದ್ವಿ. ಈ ಸಂದರ್ಭದಲ್ಲಿ ಹೈಕೋರ್ಟಿಗೆ ಬಾಂಬ್ ಇಟ್ಟಿದ್ದೇವೆ ಅಂತೇಳಿ ಅವರಿಗೆ ಮೇಲ್ ಬಂದಿದೆ ಅಂತ ಹೇಳಿದ್ರು ರಿಜಿಸ್ಟ್ರಾರ್ಗೆ. ಕೂಡಲೇ ಎಚ್ಚೆತ್ತುಕೊಂಡು ಪೊಲೀಸ್ ಸಿಬ್ಬಂದಿ ವರ್ಗ ಎಲ್ಲ ವಕೀಲರನ್ನು ಸಹ ಕೋರ್ಟ್ನಲ್ಲಿ ಇದ್ದಂತ ಜಡ್ಜಸ್ ಸಹ ಎದ್ದು ಹೋದ್ರು. ಎಲ್ಲ ವಕೀಲರು ಸಹ ಕಕ್ಷಿದಾರರು ಸಹ
ಒಮ್ಮೆಲೆ ಎಲ್ಲರೂ ಹೊರಗೆ ಹೋಗ್ಬೇಕು ಅಂತ ತಾವು ನೋಡಿದ್ರಿ. ಈಗ ಎಲ್ಲರೂ ಭಯದಿಂದ ಎಲ್ಲ ಕಾರು, ಯಾಕಂದ್ರೆ ಎಕ್ಸಿಟ್ ಒಂದೇ ಇರೋದ್ರಿಂದ ಸಹಜವಾಗಿ ಪಾಪ ಪೊಲೀಸರು ಬಹಳ ಮುತುವರ್ಜಿಯಿಂದ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಸಹಜವಾಗಿ ಮನುಷ್ಯನಿಗೆ ಜೀವ ಅಂದ್ರೆ ಹೆದರಿಕೆ ಎಲ್ಲರಿಗೂ. ಯಾಕಂದ್ರೆ ಹುಟ್ಟಿದ ಮನುಷ್ಯನಿಗೆ ಸಾವು ಅಂದಾಗ ಅವ ವಿಚಲಿತ ಆಗ್ತಾನೆ. ಅಂತ ವಿಚಲಿತವಾದ ಸಂದರ್ಭ ಸಮಯ ಈಗ ಬಂದು ಒದಗಿದೆ. ಅದಕ್ಕೆ ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡ್ತೇವೆ. ಯಾಕಂದ್ರೆ ಅನೇಕ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿ ವರ್ಗದವರು ಇಲ್ಲಿ ಪೊಲೀಸ್ ಸಿಬ್ಬಂದಿ ಏನು ಹೈಕೋರ್ಟಿಗೆ ಅವಶ್ಯಕತೆ ಇದೆ ಅಷ್ಟು ಇಲ್ಲ ಸಿಬ್ಬಂದಿಗೆ. ಆ ಕಾರಣಕ್ಕೆ ಸಿಬ್ಬಂದಿ ಮಾಡಬೇಕು, ವೆಹಿಕಲ್ಗಳನ್ನು ಕೊಡಿಸ್ಬೇಕು ಅಂತೇಳಿ ಅನೇಕ ಸಂದರ್ಭದಲ್ಲಿ ನಾವು ಸಹ ರಿಜಿಸ್ಟ್ರಾರು ಆಗಿದ್ದಾರೆ. ಅದಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಎಲ್ಲಿಂದ ಮೇಲ್ ಬಂದಿತ್ತು ಏನೋ ಸರ್? ಅದು ಆ ಮೇಲು ಎಲ್ಲಿಂದ ಬಂದಿದೆ ಅಂತಲ್ಲ, ರಿಜಿಸ್ಟ್ರಾರಿಗೆ ಬಂದಿದೆ ಅದು ಮೇಲು. ಸೊ ಅದನ್ನ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆದ್ರೆ ಸಹಜವಾಗಿ ಈಗ ಸರ್ಕಾರವನ್ನ, ಮುಖ್ಯಮಂತ್ರಿಗಳನ್ನ, ಗೃಹ ಸಚಿವರಿಗೆ ವಿನಂತಿಯನ್ನ ಮಾಡ್ಕೊಳ್ತೇವೆ. ಎಲ್ಲ ಉತ್ತರ ಕರ್ನಾಟಕದ ಜನರು ಎಲ್ಲರೂ ಇಲ್ಲೇ ಇವತ್ತು ಸುಮಾರು ಸಾವಿರಾರು ವೆಹಿಕಲ್, ಸುಮಾರು ಒಂದು 2-3 ಸಾವಿರ ಜನ ಇದ್ರು. ಅದಕ್ಕೆ ಕೂಡಲೇ ನೋಡ್ರಿ, 18 ಕೋಟಿ ಪ್ರಸಾದ ಯೋಜನೆಗಳಿಗೆ ಬಂತು. ಸುರೇಶ್ ಅಂಗಡಿ ಅವರು, ಮಂಗಳ ಅಂಗಡಿ ಅವರಿಗೆ 18 ಕೋಟಿ. ಆಮೇಲೆ ನಾನು ಈಗ MP ಆದಮೇಲೆ 100 ಕೋಟಿ ಆ ಭಾಗದ ಅಭಿವೃದ್ಧಿಗೆ 100 ಕೋಟಿ ಸ್ಯಾಂಕ್ಷನ್ ಮಾಡಿದೆ. ಒಟ್ಟು 118 ಕೋಟಿ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ ಅವ್ರ ಬಜೆಟ್ನಲ್ಲಿ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದ್ರು 300 ಕೋಟಿಯ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ. ಅಂದರೆ ಉಳಿದವ್ರು ಸೇರಿಸ್ಬೇಕಾಗಿತ್ತು, ಸೇರಿಸಲಿಲ್ಲ. ಕೊನೆಗೆ 200 ಕೋಟಿ ಇದು ಮಾಡ್ತಿದ್ರು. ಎಲ್ಲಿಂದ ಸೇರಿಸಿದ್ರು ಅವರು? ಎಲ್ಲಮ್ಮ ಗುಡ್ಡದ್ದು ಭಕ್ತರೇನೋ ಕಾಣಿಕೆ ಪಟ್ಟಿಯಲ್ಲಿ ಹಣ ಹಾಕಿರ್ತಾರೆ, ಅದ್ರದ್ದು ಸುಮಾರು 80-85 ಕೋಟಿ ಹಣ ಅದನ್ನು ತೆಗೆದು ಅದಕ್ಕೆ ಒಪ್ಪಿಗೆ ಕೊಟ್ಟು ಅದನ್ನು ಸೇರಿಸಿ 215 ಕೋಟಿ ಪ್ರೊಜೆಕ್ಟ್ ಮಾಡಿದ್ದಾರೆ. ಓಕೆ, ಮಾಡಲಿ, ಅದು ಭಕ್ತರ ಹಣ ಇದೆ. ರಾಜ್ಯ ಸರ್ಕಾರ ಹಣ ಕೊಡಲಿಲ್ಲ, ಭಕ್ತರದ್ದು ಹಣ ಕೊಟ್ಟು ನಮ್ಮದು ಅಂತ ಹೇಳ್ತಾ ಇದ್ದಾರೆ. ವಾಟ್ ಎ ಮೇ ಬಿ 215 ಕೋಟಿ ಟೆಂಡರ್ ಕರೆಯಾಗೂ ತಯಾರಿದ್ದಿಲ್ಲ ಮೊದಲು. ಕೊನೆಗೆ ನಾನು ಲೆಟರ್ ಮಾಡಿದೆ CM ಅವ್ರಿಗೆ, ಅಲ್ಲಿ ಪತ್ರಿಕಾಗೋಷ್ಠಿ ಮಾಡಿದೆ ಬೆಳಗಾವಿಯಲ್ಲಿ ಮಾಡಿ. ಇವತ್ತು ಎಲ್ಲ ರೆಡಿ ಇದೆ, ಯಾಕೆ ನೀವು ಲೇಟ್ ಮಾಡ್ತಾ ಇದ್ದೀರಿ? ಟೆಂಡರ್ ಕರೀಲಿಕ್ಕೆ ನಮ್ಗೆ ಹಣ ಇದೆ, ಹಣ ಬಂದು ಬ್ಯಾಂಕ್ನಲ್ಲಿ ಜಮಾ ಇದೆ, ಯಾಕೆ ಇದು ಮಾಡ್ತಾ ಇದ್ದಾರೆ ಅಂತ ಇನ್ಸಿಸ್ಟ್ ಮಾಡಿದ ಮೇಲೆ, ಮುಖ್ಯಮಂತ್ರಿ ಲೆಟರ್ ಬರೆದ ಮೇಲೆ ಈಗ ಟೆಂಡರ್ ಕರೆದಾರೆ PWD. ಈ ಟೆಂಡರ್ ಪ್ರೊಸೆಸ್ ನಡಿಬೇಕು. ಬಹುಶಃ ಈ ತಿಂಗಳಲ್ಲಿ ಆ ಪ್ರೊಸೆಸ್ ಚಾಲೂ ಆಗ್ತದೆ. ಮತ್ತೆ ಒಂದು 2-3 ತಿಂಗಳು ಬೇಕಾಗ್ತದೆ. ನಾನು ಹೇಳ್ತೀನಿ, ಆದಷ್ಟು ಬೇಗನೆ ಇದು ಕೆಲಸ ಸ್ಟಾರ್ಟ್ ಆಗಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗನ್ನಡಿ ವಂದನೆಗಳು.